A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬಲಿಜ ಭವನಕ್ಕೆ ಜಾಗ, ಸಚಿವ ಸುಧಾಕರ್ಗೆ ಸಮುದಾಯದ ಕೃತಜ್ಞತೆ. ಬಲಿಜ ಸಂಘಕ್ಕೆ 30 ಗುಂಟೆ ಜಮೀನು ಗುರುತಿಸಿಕೊಟ್ಟ ಸಚಿವ ಎಂಸಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಭವನಗಳ ನಿರ್ಮಾಣಕ್ಕಾಗಿ ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಬ್ಲಾಕ್ 15ರ ಆಯಾ ಸಮುದಾಯದ ಜನಸಂಖ್ಯೆಗೆ ತಕ್ಕಂತೆ ಜಾಗವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಂಜೂರು ಮಾಡಿಸಿದ್ದಾರೆ ಎಂದು ಬಲಿಜ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸಂಘದಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಮುದಾಯಗಳು ಸುಮಾರು ವರ್ಷಗಳಿಂದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಲಿಕಾ ಕೇಂದ್ರ, ಅಧ್ಯಯನ ಕೇಂದ್ರಗಳನ್ನು ಸ್ಥಳವನ್ನು ಮಂಜೂರು ಮಾಡಿಸುವಂತೆ ಬೇಡಿಕೆ ಸಲ್ಲಿಸುತ್ತಿದ್ದರು. ಹಿಂದಿನ ಶಾಸಕರು, ಅಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳಿಗೂ ಪ್ರತಿ ವರ್ಷ ಮನವಿ ಸಲ್ಲಿಸುತ್ತಿದ್ದರು ಎಂದರು. ಉನ್ನತ ಶಿಕ್ಷಣ ಸಚಿವರು ವಿವಿಧ ಸಮುದಾಯಗಳ ಬೇಡಿಕೆಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ 34 ಸಮುದಾಯಗಳಿಗೆ ನಲ್ಲಗುಟ್ಟಹಳ್ಳಿ ಬಳಿ ಉತ್ತಮವಾದ 28 ಎಕರೆ ಪ್ರದೇಶವನ್ನು ಒಂದೇ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಮಂಜೂರು ಮಾಡಿಸಿದ್ದಾರೆ. ಬಲಿಜ ಸಂಘಕ್ಕೆ 30 ಗುಂಟೆ ಜಮೀನು ದೊರೆತಿದ್ದು ಇದುವರೆಗೂ ಯಾರೂ ಮಾಡದಿದ್ದ ಕೆಲಸವನ್ನ ಡಾಕ್ಟರ್ ಎಂಸಿ ಸುಧಾಕರ್ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಸಚಿವರು ಮಂಜೂರು ಮಾಡಿಸಿರುವ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಮುದಾಯದ ಮುಖಂಡರು ಶ್ರಮಿಸಬೇಕೆಂದು ಮುಖಂಡ ಕುಂಟಿಗಡ್ಡೆ ಲಕ್ಷ್ಮಣ್ ಹೇಳಿದರು. ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಕುಂಟಗಡ್ಡೆ ಲಕ್ಷ್ಮಣ್, ಗೌರವ ಅಧ್ಯಕ್ಷ ಶ್ರೀನಿವಾಸನ್, ಉಪಾಧ್ಯಕ್ಷರಾದ ಕಾಗತಿ ಮಧು, ರಾಗುಟ್ಟಹಳ್ಳಿ ಶ್ರೀನಿವಾಸ್, ಎಂಎಂಎಸ್ ಶ್ರೀನಿವಾಸ್, ಆರ್ಎಂಜೆ ಶ್ರೀನಿವಾಸ್, ಕುಂಟಗಡ್ಡೆ ಶಿವಣ್ಣ, ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ನಮ್ಮ ರಾಜ್ಯ ಡೈರೆಕ್ಟರ್ ಲಕ್ಷ್ಮಣ್ ಅವರು ಪಾಪ ಕೆಲಸ ಮಾಡ್ತಾರೆ, ಏನಾದ್ರು ಜನಾಂಗಕ್ಕೋಸ್ಕರ ದುಡಿತಾರೆ, ಆದ್ರೆ ಹಿಂದೆ ಇರ್ತಾರೆ ಪಾಪ ಅವರು. ಪಾಪ ಮುಂದೆ ಪಾಪ ನಮ್ಮ ಸಚಿವರ ಕೈ ಬಲಪಡಿಸಿ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವೆಲ್ಲ ಮಾಡ್ಕೋಬೇಕಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಬಲಿಜ ಜನಾಂಗಕ್ಕೆ ಏನು ಇವತ್ತು ಈ ಒಂದು 30 ಗುಂಟೆ ಜಾಗವನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಕುಲಬಾಂಧವರು ಎಲ್ಲರೂ ಕೈ ಜೋಡಿಸಿ ಆ ಜಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಚಿವರ ಒಂದು ಋಣವನ್ನ ತೀರಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಇಡೀ ತಾಲೂಕಿನ ಜನತೆ ಮತ್ತು ಜನಾಂಗದ ಜನತೆ ನಾವು ಸಹ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಲ ಹೇಳ್ತಾ, ಮತ್ತೊಮ್ಮೆ ನಮ್ಮ ಜನಾಂಗಕ್ಕೆ 30 ಗುಂಟೆ ಮತ್ತು ಬೇರೆ ಬೇರೆ ಜನಾಂಗಕ್ಕೆ ಸುಮಾರು 28 ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಾಜಿ ಸಾರ್ ಅವ್ರಿಗೂ ಮತ್ತು ಸುಧಾಕರ್ ಸಾರ್ ಅವ್ರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಜನಾಂಗದ ಜನತೆ ಪರವಾಗಿ, ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಮುಖ್ಯವಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ ಏನು, ಬಹಳ ಸುಮಾರು ವರ್ಷಗಳಿಂದ ಈ ತಾಲೂಕಿನಲ್ಲಿ ಎಲ್ಲ ಸಮುದಾಯಕ್ಕೂ ಸಹ ಒಂದು ಜಾಗ ಬೇಕು. ಆ ಜಾಗದಲ್ಲಿ ಆ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟೋದಾಗಲಿ ಅಥವಾ ಸಮುದಾಯ ಭವನ ಕಟ್ಟೋದಾಗಲಿ ಮತ್ತು ಬೇರೆ ಬೇರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಉದ್ದೇಶಗಳಿಗೆ ಅನುಕೂಲ ಆಗಬೇಕಂತ ಸುಮಾರು ವರ್ಷಗಳಿಂದ ಎಲ್ಲ ಮುಖಂಡರು ಸಹ ಈ ಒಂದು ಅರ್ಜಿಗಳನ್ನ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮ ತಾಲೂಕಿನಲ್ಲಿ ಕೊಡ್ತಾ ಇರ್ತಕ್ಕಂಥ ವಿಚಾರ ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅನೇಕ ಸಲ ಈ ಒಂದು ಅರ್ಜಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಜಮೀನು ಕೆಲವು ಸಂದರ್ಭದಲ್ಲಿ ಅದನ್ನ ಗುರುತಿಸದೆ ಈ ಒಂದು ಅರ್ಜಿಗಳನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲಾ ಸಮುದಾಯಕ್ಕೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ನಾವು ಜಮೀನನ್ನ ಕೊಡ್ತೀವಂತ ನಮ್ಮ ಉಸ್ತುವಾರಿ ಸಚಿವರು ಸುಮಾರು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ವಿ. ಸುಮಾರು 20 ವರ್ಷಗಳಿಂದ ಯಾರೇ ಅರ್ಜಿ ಕೊಡಲಿ ಸ್ವಲ್ಪ ಕಾಲಾವಕಾಶ ಕೊಡಿ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಎಲ್ಲ ಜನಾಂಗಕ್ಕೂ ನಾವು
ಈ ಒಂದು ಜಾಗವನ್ನು ಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರು, ರಾಜ್ಯ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಭಾಗದ ಶಾಸಕರು ಬಹು ನಿರೀಕ್ಷಿತ ಮತ್ತು ದೂರದೃಷ್ಟಿ ಯೋಚನೆಯನ್ನು ಇಟ್ಕೊಂಡು ಇವತ್ತು ಎಲ್ಲ ಸಮುದಾಯಕ್ಕೂ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 34 ಸಮುದಾಯಗಳಿಗೆ ಇವತ್ತು ಆ ಒಂದು ಸಮುದಾಯದ ಪಾಪ್ಯುಲೇಷನ್ ಆಧಾರ ಇಟ್ಕೊಂಡು 10 ಕುಂಟೆ, 15 ಕುಂಟೆ, 20 ಕುಂಟೆ, 1 ಎಕರೆ ಪಾಪ್ಯುಲೇಷನ್ ಆಧಾರದ ಮೇಲೆ ಅವರು ಬಹಳ ಯೋಚನೆ ಮಾಡಿ ಸುದೀರ್ಘವಾಗಿ ಇದನ್ನು ಚರ್ಚೆ ಮಾಡಿ ಎಲ್ಲ ಸಮುದಾಯದ ಚರ್ಚೆ ಮಾಡಿ ಇವತ್ತು ಸುಮಾರು 34 ಸಮುದಾಯಗಳಿಗೆ ಇವತ್ತು ಈ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಜಾಗವನ್ನ, ಅಂದ್ರೆ ಏನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ನಲ್ಲಗುಟ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ಸುಮಾರು 28 ಎಕರೆ ಜಾಗವನ್ನ ಸುಮಾರು ಎಲ್ಲ ಸಮುದಾಯವರಿಗೂ ಆ ಒಂದು ಸಮುದಾಯದ ಪಾಪ್ಯುಲೇಷನ್ ಆಧಾರದ ಮೇಲೆ ಈ ಒಂದು ಜಾಗಗಳನ್ನ ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರು ಬಹಳ ಸುದೀರ್ಘವಾಗಿ ಯೋಚನೆ ಮಾಡಿ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು 42ನೇ ಸರ್ವೆ ನಂಬರ್ನಲ್ಲಿ ನಲಗುಟ್ಟ ಹತ್ರ ಎಲ್ಲ ಸಮುದಾಯದವ್ರಿಗೂ ಕೊಟ್ಟಿರ್ತಕ್ಕಂಥ ವಿಚಾರ ಏನಿವತ್ತು ಶರವೇಗದಲ್ಲಿ ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹೇಳಕ್ಕೆ ಹೋಗೋದಿಲ್ಲ. ಶರವೇಗದಲ್ಲಿ ಇವತ್ತು ಅಭಿವೃದ್ಧಿ ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದ್ದಾರೆ. ಅದಕ್ಕೆ ಹಿಂಬಲವಾಗಿ ಬಾಲಾಜಿಯವರು ಸಹ ಅವರಿಗೆ ಸಾಥ್ ಕೊಟ್ಟು ಇವತ್ತು ತಾಲೂಕು ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಏನು ಇವತ್ತು ಯಾವುದೇ ವಿಚಾರ ತಗೊಂಡು ಅದು ಆರೋಗ್ಯ ವಿಚಾರ ಆಗಿರ್ಬೋದು, ಮತ್ತು ಶಿಕ್ಷಣ ವಿಚಾರದಲ್ಲಾಗಿರ್ಬೋದು, ಮತ್ತು ಕೈಗಾರಿಕೆಗಳ ವಿಚಾರದಲ್ಲಾಗಿರ್ಬೋದು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಚಾರದಲ್ಲಾಗಿರ್ಬೋದು, ಅನೇಕ ಸಮುದಾಯಗಳಿಗೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದೀನದಲಿತರು, ಕಡುಬಡವರು, ಏನು ನಿಷ್ಪೃಷರು ಏನಿದ್ದಾರೆ, ಅಸ್ಪೃಶ್ಯರು ಏನಿದ್ದಾರೆ, ಎಲ್ಲರಿಗೂ ಸಹ ಇವತ್ತು ಅನುಕೂಲ ಆಗ್ತಕ್ಕಂಥ ಎಲ್ಲಾ ಜನಾಂಗಕ್ಕೂ ಅನುಕೂಲ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಡಾಕ್ಟರ್ MC ಸುಧಾಕರ್ ಅವರು ಮಾಡ್ತಾ ಇರತಕ್ಕಂಥ, ನಮ್ಮ ಉನ್ನತ ಶಿಕ್ಷಣ ಮಾಡ್ತಾ ಇರತಕ್ಕಂಥ ವಿಚಾರಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಇವತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಏನು ಈ ಒಂದು ಸಮುದಾಯಗಳಿಗೆ ಇವತ್ತು ಇಷ್ಟೊಂದು ಎಕರೆ ಜಮೀನನ್ನ ಅವ್ರು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಯಾ ಸಮುದಾಯದವರು ಅಲ್ಲಿ ಇವತ್ತು ಏನು ಜಾಗ ಕೊಟ್ಟಿದ್ದಾರೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರಗಳನ್ನ ಕಟ್ಟಡ ನಿರ್ಮಾಣ ಮಾಡಲು ಅಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ. ಆಯಾ ಸಮುದಾಯದವರು ಆ ಒಂದು ಸಮುದಾಯಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಅಲ್ಲಿ ಕಟ್ಟಡವನ್ನ ಕಟ್ಟಬೇಕಾಗ್ತದೆ. ಮತ್ತು ಇನ್ನೊಂದು ವಿಚಾರ, ಇವತ್ತು ಅಲ್ಲಿ ಏನು 28 ಎಕರೆ ಜಾಗದಲ್ಲಿ ಇವತ್ತು ಎಲ್ಲ ಸಮುದಾಯಕ್ಕೆ ಇವತ್ತು ಜಾಗ ಕೊಟ್ಟಿದ್ದಾರೆ. ಇನ್ನ ಒಂದು ನಮ್ಮ ಸಚಿವರೊಂದು ಆಲೋಚನೆಯನ್ನು ಮಾಡಿದ್ದಾರೆ. ಅಲ್ಲಿ ಸುಮಾರು ಒಂದು 3 ಎಕರೆ ಪ್ರದೇಶದಲ್ಲಿ ದೊಡ್ಡದಾಗಿ ಒಂದು ಆಡಿಟೋರಿಯಂ, ಅಂದ್ರೆ ದೊಡ್ಡ ಒಂದು ಈ ಕೋಲಾರಲ್ಲಿ ಕಟ್ಟಿದಾರ ಚಿನ್ನಯ್ಯ ರಂಗಮಂದಿರ, ಇವತ್ತು ಅಂಬೇಡ್ಕರ್ ಭವನ ಏನ್ ಕಟ್ಟಿದ್ದಾರೆ ಆ ರೀತಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಎಲ್ಲಾ ಸಮುದಾಯದವರು ಆ ಒಂದು ಏನು 34 ಇನ್ನ ಕೊಡ್ತಾರೆ ಅಲ್ಲಿ ಅವರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಲ್ಲಿ ಆ ಒಂದು ಫೆಸಿಲಿಟೀಸ್ ಅನ್ನ ಮಾಡ್ಬೇಕಂತಕ್ಕಂಥ ವಿಚಾರವನ್ನ ಸಚಿವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅದು ಸಹ ಆ ಒಂದು ಜಾಗದಲ್ಲಿ ಆಗ್ತದೆ. ಎಲ್ಲಾ ಸಮುದಾಯದವರು ಆ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳುವಂತ ಒಂದು ಯೋಚನೆಯನ್ನು ಇಟ್ಟಿದ್ದಾರೆ. ಬಂಧುಗಳೇ, ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇವತ್ತು ನಮ್ಮ ತಾಲೂಕು ಶರವೇಗದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ.
ಇವತ್ತು ಆಂಜನೇಯ ರೆಡ್ಡಿ ಅವರಿದ್ದಾಗ ಪುರಸಭೆ ಮಾಡಿದ್ರು, ಚೌಡರೆಡ್ಡಿ ಇದ್ದಾಗ ನಗರಸಭೆ ಮಾಡಿದ್ರು. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ನಗರ ಇವತ್ತು ಇಡೀ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನನ್ನ ಲೆಕ್ಕ ಪ್ರಕಾರ ಈ ಒಂದು ಇದೇ ರೀತಿ ನಮ್ಮ ತಾಲೂಕು ಅಭಿವೃದ್ಧಿ ಆಗಿ ಇವತ್ತು ಕೈವಾರ ಹೋಬಳಿ, ಕೈವಾರ ಮತ್ತು ಮಸ್ತೇನಹಳ್ಳಿ ಇವತ್ತು ಪಟ್ಟಣ ಪಂಚಾಯತಿ ಮಾಡ್ತಾ ಇದ್ದಾರೆ. ಇವತ್ತು ಅಂಬಾದುರ್ಗ ಹೋಬಳಿ ದನಮೆಟ್ಟಿ ಉಪನಗರ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕನ್ಶೆಟ್ಟಹಳ್ಳಿ, ಮುರುಗಮಲ್ಲ, ಕಾಗತಿ, ನಗರಮಿಟ್ಟ, ಜೋಗವಾರಪಲ್ಲಿ, ಹೊಂಗತಿಮ್ಮನಹಳ್ಳಿಯಲ್ಲಿ ಇವತ್ತು 1000 ಎಕರೆ ಮೇಲೆ ಇವತ್ತು ಅಲ್ಲಿ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದಾರೆ. ಇವತ್ತು ಮಸ್ಸೇನಹಳ್ಳಿ, ಇವತ್ತು ಕೈವಾರ, ಇವತ್ತು ಆ ಕಡೆ ಇಂಡಸ್ಟ್ರಿಯಲ್ ಸ್ಟಾರ್ಟ್ ಆಗಿದೆ, ಫ್ಯಾಕ್ಟರಿಗಳು ಸ್ಟಾರ್ಟ್ ಆಗಿದೆ. ಇವತ್ತು ನಿರುದ್ಯೋಗ ಸಮಸ್ಯೆ ಈ ತಾಲೂಕಿನಲ್ಲಿ ನಿವಾರಣೆ ಆಗ್ತಕ್ಕಂಥ ಎಲ್ಲಾ ಒಂದು ಸೂಚನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇವತ್ತು ಕಾಲೇಜುಗಳಾಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಕನ್ಶೆಟ್ಟಹಳ್ಳಿ ಹತ್ರ ಇವತ್ತು ಟೊಮಾಟೊ ಮಾರ್ಕೆಟ್ 150 ಎಕರೆ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಸೂಚನೆಯನ್ನು ಕಂಡು ಬರ್ತಾ ಇದೆ. ಇವತ್ತು ಮೊನ್ನೆ ಅಗ್ರಹಾರದಲ್ಲಿ ಹೇಳ್ತಾ ಇದ್ರು ಸಚಿವರು, ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಬೇಕಂತ ಒಂದು ಚಿಂತನೆಯನ್ನು ಸಹ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಏನು ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು, ಎಮರ್ಜೆನ್ಸಿ ವಾರ್ಡ್ ಆಗಿರ್ಬೋದು, ಇದೆಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ನಗರ ಪಾಲಿಕೆ ಆಗೋದರಲ್ಲಿ ಸಂದೇಹ ಇಲ್ಲ. ಇವತ್ತು ತಮಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಕೈವಾರದಿಂದ ಮುರುಗಮಲ್ಲವರೆಗೂ ಇವತ್ತು ನಮ್ಮ ತಾಲೂಕು ಬೆಳೀತಾ ಇದೆ. ಸುಮಾರು 25ರಿಂದ 30 ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಆಕ್ರಮಿಸ್ಕೊಳ್ತಾ ಇದೆ. ಇವತ್ತು ಉಪ್ರಪೇಟೆಯಿಂದ ಮಾರ್ಕೇರಿ ಕ್ರಾಸ್ ವರೆಗೂ ವಿಸ್ತೀರ್ಣವನ್ನ ಸುಮಾರು 25-30 ಕಿಲೋಮೀಟರ್ ವಿಸ್ತೀರ್ಣ ಆಗ್ತಾ ಇದೆ. ಇವತ್ತು ಭೂಮಶೆಟ್ಟಪಲ್ಲಿಯಿಂದ ಇವತ್ತು ಮಸ್ಸೇನಹಳ್ಳಿವರೆಗೂ ಸಹ ತಗೊಂಡ್ರೆ ಸುಮಾರು 30 ಕಿಲೋಮೀಟರ್ ಒಂದು ವಿಸ್ತೀರ್ಣ ಈ ನಗರ ಆಗ್ತಾ ಇದೆ. ಸುಧಾಕರ್ ರೆಡ್ಡಿ ಅವರು ಕರೆಸಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಬಲಿಜ ಕುಲಬಾಂಧವರು ತಾವು ಏನಿದ್ದೀರಿ, ತಮಗೂ ಸಹ ಇವತ್ತು ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಟ ಗ್ರಾಮ ಸರ್ವೆ ನಂಬರ್ 42ರಲ್ಲಿ ಬ್ಲಾಕ್ 15ರಲ್ಲಿ 30 ಕುಂಟೆ ಜಮೀನನ್ನು ಬಲಿಜ ಸಮುದಾಯಕ್ಕೆ ನಮ್ಮ ನೆಚ್ಚಿನ ಶಾಸಕರು, ಸಚಿವರು ಮಂಜೂರು ಮಾಡಿರ್ತಾರೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಬಲಿಜ ಕುಲಬಾಂಧವರು ಮುಖಂಡರ ಪರವಾಗಿ ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ಸಚಿವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಂಧುಗಳೇ, ಬಲಿಜ ಕುಲಬಾಂಧವರಿಗೆ 30 ಕುಂಟೆಯನ್ನ ಸಚಿವರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬೇರೆ ಬೇರೆ ಸಮುದಾಯಗಳಿಗೂ ಸಹ ಇವತ್ತು ಸಚಿವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಸಮುದಾಯದ ಪರವಾಗಿ ಸಹ ನಾನು ಮತ್ತೊಮ್ಮೆ ನಮ್ಮ ಸಚಿವರು ಸುಧಾಕರ್ ಅವರಿಗೆ ಅನಂತ ಈ ತಾಲೂಕಿನ ಜನತೆ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಯಾವುದೇ ಒಂದು MLA ಕ್ಷೇತ್ರದಲ್ಲಿ 224 MLA ಕ್ಷೇತ್ರಗಳಿವೆ ಈ ರಾಜ್ಯದಲ್ಲಿ. ಇಷ್ಟೊಂದು ಎಲ್ಲ ಸಮುದಾಯವರೆಗೂ ಸಹ ದೂರದೃಷ್ಟಿಯನ್ನು ಇಟ್ಕೊಂಡು ಅದು ಒಂದು ಒಳ್ಳೆ ವ್ಯಾಲ್ಯೂಬಲ್ ಜಾಗ. ಇವತ್ತು ಅಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಜಾಗದಲ್ಲಿ ಇವತ್ತು 34 ಸಮುದಾಯದವರೆಗೆ ಇವತ್ತು 10 ಕುಂಟೆ, 15 ಕುಂಟೆ, 20 ಕುಂಟೆ, 1 ಎಕರೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅಂದ್ರೆ ಇದು ಹೆಮ್ಮೆ ಪಡುವಂತಕ್ಕಂಥ ವಿಚಾರ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ